ತಿಂಗಳ ಒಳಗೆ ಮದ್ವೆ ಆದ್ರೆ ನೀನ್ ಇರ್ತೀಯ, ಆಮೇಲೆ ಎಲ್ಲಿ ಹೋಗ್ತೀಯ? ಅಜ್ಜಿ, ಛೇ, ನಾನು ಹಾಗೆ ಹೇಳಿದ್ನಾ? ನಾನು ಹಾಗಲ್ಲ ಹೇಳಿದ್ದು. ನನ್ ಮೈದು ಮತ್ತೆ ಅಂಜು ಮದ್ವೆ ಆದಷ್ಟು ಬೇಗ ಆಗ್ಲಿ, ಗುರುಗಳು ಹೇಳಿದ್ರಲ್ಲ ಹತ್ರದಲ್ಲೇ ತುಂಬಾ ಒಳ್ಳೆ ಮುಹೂರ್ತಗಳಿದೆ ಅಂತ, ಅದಕ್ಕೆ ಬೇಗ ಮದ್ವೆ ಮಾಡ್ಬಿಡೋಣ ಅಂತ ಹೇಳಕ್ ಹೋದೆ ಅಷ್ಟೇ. ಭೂಮಿ ಹೇಳ್ತಾರ ಕರೆಕ್ಟ್. ಬಾಬಾ, ನಾನ್ ನಾಳೆನೆ ಗುರುಗಳಿಗೆ ಫೋನ್ ಮಾಡಿ ಮುಹೂರ್ತ ಡೇಟ್ ನ ಫಿಕ್ಸ್ ಮಾಡ್ಕೊಡೋದಕ್ಕೆ ಹೇಳ್ತೀನಿ. ಏನಂತೀರಾ? ಶ್ರವಣ, ನಮ್ದೇನೂ ಇಲ್ಲಪ್ಪ. ಹುಡುಗ ಹುಡುಗಿ ಒಪ್ಪಿದ್ರೆ ಮುಗಿದೈತಲ್ವಾ? ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅತ್ತೆ, ನಮ್ ಯಜಮಾನ್ರು ಹೋದ್ರು, ನಾನು ಹೋಗ್ಬಿಟ್ಟು ಬರ್ತೀನಿ. ಅಜಿತಾ, ಹೇಳಪ್ಪ. ಸತ್ಯಣ್ಣ, ನಂಗೆ ಯಾಕೋ ನಿನ್ ತಂಗಿ ಬಿಹೇವಿಯರು ತುಂಬಾ ಕನ್ಫ್ಯೂಸ್ ಆಗ್ತಿದೆ ಸತ್ಯಣ್ಣ. ಇತ್ತೀಚೆಗೆ ನನ್ನ ಫೀಲ್ ಮಾಡಿಸೋದು ತುಂಬಾ ಸ್ಪೆಷಲ್ ಅನ್ನೋ ತರ ಫೀಲ್ ಮಾಡಿಸ್ತೀಯಾಳೆ. ಅಂಡ್ ಅವಳು ನಮ್ ಕಾಂಟ್ರಾಕ್ಟ್ ವಿಚಾರದ ಬಗ್ಗೆ ಯಾವ್ದೇ ಕಾರಣಕ್ಕೂ ಮರ್ತಿಲ್ಲ. ಈಗ ತಾನೇ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಹೋದ್ಲು. ಆದ್ರೆ ನೆಕ್ಸ್ಟ್ ನಾನು ಅವಳು ತುಂಬಾ ನಗ್ನಗ್ತಾ ಮಾತಾಡಿಸ್ತಾಳೆ, ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾಳೆ. ನಂಗೆ ಯಾಕೋ ಈ ಬಿಹೇವಿಯರ್ ಎಲ್ಲ ನೋಡ್ತಿತ್ತು ಅಂದ್ರೆ ಅವಳು ನನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ಅನಿಸ್ತದೆ. ಅಲ್ಲಪ್ಪ, ಏನಂತ ನೀನೇ ಕೇಳಬಾರ್ದ? ಅಲ್ಲ, ನನ್ ತಂಗಿ ಯಾಕೆ ಹೀಗೆ ನಡ್ಕೋತಿದ್ದಾಳೆ ನಂಗೆ ಅರ್ಥ ಆಗ್ತಿಲ್ಲ. ಈ ವಿಷಯದಲ್ಲಿ ನಿಂಗೆ ಅನ್ಸುತ್ತೆ? ಸತ್ಯಣ್ಣ, ನಿಮಗ್ ನೆನ್ಪಿದ್ಯಾ, ನನಗೆ ಭೂಮಿ ಮೇಲಿರೋ ಫೀಲಿಂಗ್ಸು ಯಾಕೋ ತುಂಬಾ ಬೇರೆ ತರ ಅನ್ನಿಸ್ತಿದೆ ಅಂತ ನಾನು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದೆ. ಆಗ ನಾನ್ ಹೇಗೆ ಆಡ್ತಿದ್ನೋ ಈಗ ಭೂಮಿ ಕೂಡ ಹಾಗೆ ಆಡ್ತಿಯಾಳೆ ಅಂತ ನನ್ನ ಅನ್ಸಿಕೆ. ಅಂದ್ರೆ ನಿನ್ನ ಪ್ರಕಾರ ಇದು? ಹೌದು ಸತ್ಯಣ್ಣ, ನನ್ಗೆ ಯಾಕೋ ಭೂಮಿಗೆ ನನ್ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಅನಿಸ್ತದ. ಸಾಕಷ್ಟು ಬಾರಿ ನಂಗೆ ಇದನ್ನ ಹೇಳಿದೀಯ ನೀನು. ನಿನ್ನ ಮಾತು ಕೇಳಿದಾಗ ಒಂಥರ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ನಿರೀಕ್ಷೆ ಇಟ್ಕೊಂಡು ನೀನ್ ಏನಾದ್ರೂ ಅವಳಿಗೆ ಹೇಳ್ತೀಯ ಅಂತಂದಾಗ ಅದರಿಂದ ಪ್ರತ್ಯುತ್ತರ ಸಿಗಲ್ಲ. ಆಗ ನೀನು ತುಂಬಾ ನೋವು ಪಡ್ತೀಯ. ಆದ್ರೆ ಅದನ್ನ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ. ಹೋಗ್ಲಿ, ಅದನ್ನ ನಿನ್ಗೆ ಹೇಳೋಕ್ಕೂ ನನಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಕಣ. ಸತ್ಯಣ್ಣ, ನೀವ್ ಈ ರೀತಿ ಮಾತಾಡ್ತೀರಾ? ಹೌದು ಅಜ್ಜಿನ, ನಾನು ಕೂಡ ಭೂಮಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅನ್ಕೊಡ್ತಿದ್ದೆ. ಅವಳು ಅದನ್ನ ಹೇಳ್ಕೊಳೋದಕ್ಕೆ ಹಿಂಜರಿತಿದ್ದಾಳೆ ಅಂತಾನು ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ನೀನು ಅವಳ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ಕೊಂಡ್ ನೋಡು, ಆಗೊಂದ್ ಗಟ್ಟೆ ಸ್ಪಂದನ ಮಾತು ಕೇಳ್ಕೊಂಡು ಅವಳು ಒಂದಿಷ್ಟು ಉದ್ದದ ಬೋಧನೆ ಕೊಟ್ಲಲ್ಲ, ಅದೆಲ್ಲ ನೋಡಿದ ಮೇಲೆ ಈಗ ಉಳಿದಿರೋ ಮದುವೆಯ ಒಪ್ಪಂದದ ಗಡುವು ಏನಿದೆ ಅಷ್ಟ್ರ ಒಳಗೆ ಅವಳು ತನ್ನ ಪ್ರೀತಿನ ನಿನಗ್ ಹೇಳ್ತಾಳೆ ಅಂತ ನನಗೆ ಖಂಡಿತ ಅನಿಸ್ತಿಲ್ಲ. ಈ ವಿಷಯದಲ್ಲಿ ನೀನು ಚೂರು ಆಳವಾಗಿ ಯೋಚನೆ ಮಾಡೋದು ಒಳ್ಳೇದನ್ಸುತ್ತೆ. ಅಜಿತ್, ನಾನು ಚೂರು ಕೋರ್ಟ್ಗೆ ಹೋಗ್ಬೇಕು. ನಾನು ನಿನ್ ತಕ್ಷಣ ಕರೆ ಮಾಡ್ತೀನಿ. ಟೀ ತಗೊಳ್ಳಿ, ಸ್ಪೆಷಲ್ ಆಗಿ ಮಾಡಿದ್ದೀನಿ. ಯಾಕೆ ಒಂಥರ ಇದಿರಲ್ಲ? ಏನಾದ್ರೂ ಟೆನ್ಷನ್? ಟೆನ್ಷನ್ ಏನಿಲ್ಲ, ಸ್ವಲ್ಪ ತಲೆ ನೋವ್ತಿತ್ತು ಅಷ್ಟೇ. ಅಯ್ಯೋ, ತಲೆ ನೋವ್ತಿದ್ಯಾ? ತುಂಬಾ ತಲೆ ನೋವ್ತಿದ್ಯಾ? ಮಾತ್ರೆ? ಅಯ್ಯೋ, ನೀವ್ ಮಾತ್ರೆ ತಗೊಳಲ್ಲ ಅಲ್ವಾ? ಬನ್ನಿ, ತಲೆ ಹೊತ್ಕೊಡ್ತೀನಿ, ಬನ್ನಿ, ಕುತ್ಕೊಳ್ಳಿ. ತುಂಬಾ ತಲೆ ನೋವ್ತಿದ್ಯಾ? ಅದು ಸ್ಪೆಷಲ್ ಆಗಿ ಟೀ ಮಾಡ್ಕೊಂಡ್ ಬಂದಿದೀನಿ ಅಂತ ಹೇಳ್ದೆ, ನೀವೇನು ನನ್ನ ಕೇಳಲೇ ಇಲ್ಲ. ಚೆನ್ನಾಗಿದ್ಯಾ? ನೀನ್ ರೆಗ್ಯುಲರ್ ಆಗಿ ಮಾಡೋ ತರ ಇಲ್ಲ, ಏನೋ ಸ್ಪೆಷಲ್ ಆಗಿದೆ. ಲವಂಗ ಏನಾರ ಹಾಕಿದ್ಯಾ? ಅಯ್ಯೋ ಇಲ್ಲಪ್ಪ, ಲವಂಗ ಹಾಕಿಲ್ಲ, ಲವ್ವಾಗ್ ಮಾಡಿದೀನಿ. ಓ, ನೀನ್ ಟೀಗೆ ಎಕ್ಸ್ಟ್ರಾ ಲವ್ ಹಾಕಿದ್ಯಾ ಅಂತ ಹೇಳಿದ್ದ? ಹಾ, ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಲ್ಲ, ತುಂಬಾ ಚೆನ್ನಾಗಿ. ಇವತ್ತಿಂದ ನಾನು ಗೊತ್ತಾಯ್ತು, ಇವತ್ತಿಂದ ನೀನು ಶಾರದತೆ ಜೊತೆ ಮಲ್ಕೊಂತೀಯ ಅಷ್ಟೇ. ಟೀ ಚೆನ್ನಾಗಿ. ಶ್ರವಣ್, ಮನೆಯವರೆಲ್ಲ ಬಂದು ತುಂಬಾ ಹೊತ್ತಾಯ್ತು, ನೀನ್ ಏನು ಹೇಳಿದೆ ಇದ್ರೆ ಹೇಗೆ? ಶ್ರವಣ, ಏನು ವಿಷಯ? ಬಾಬಾ, ನಚ್ಚಿ ಅಂಜು ಮದ್ವೆ ಮುಹೂರ್ತಕ್ಕೆ ಡೇಟ್ ಕೊಡಿ ಅಂತ ಕೇಳೋದಕ್ಕೆ ಗುರುಗಳಿಗೆ ಫೋನ್ ಮಾಡಿದ್ದೆ. ಏನಾದ್ರು ಬಾವ, ಮುಹೂರ್ತಕ್ಕೆ ಡೇಟ್ ಕೊಟ್ರ? ದೇವ್ಯಾನಿ, ನಿನ್ ಆತಂಕ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಶ್ರವಣ, ಮೊದ್ಲು ಗುರುಗಳು ಏನ್ ಹೇಳಿದ್ರು ಅಂತ ಹೇಳೋ. ಜಾತಕದಲ್ಲಿ ಏನೋ ತೊಂದ್ರೆ ಇದೆ ಅಂತ? ತೊಂದ್ರೆ ಇದೆ ಅಂದ್ರೆ ಹಾಗಾದ್ರೆ ಬಾವ, ಅಂಜು ಮದ್ವೆ ಅಚ್ಚಿ ಜೊತೆ ಆಗಲ್ವಾ? ಆಗಲ್ಲ ಅಂತ ನಾನೇ ಹೇಳಿದೆ. ಮತ್ತೆ ಗುರುಗಳು ಜಾತಕದಲ್ಲಿ ತೊಂದ್ರೆ ಇದೆ, ಅದಕ್ಕೊಂದು ಪರಿಹಾರಕ್ಕೆ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಮನೇಲೊಂದು ವಿಘ್ನ ನಿವಾರಕ ಗಣಪತಿ ಹೋಮ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹೌದಾ? ಅಷ್ಟೇನೇನೋ, ನಾನ್ ಹೆದರ್ಕೊಂಡ್ಬಿಟ್ಟಿದ್ದೆ. ಆದಷ್ಟು ಬೇಗ ಹೋಮ ಮಾಡಿಸ್ಬಿಡೋಣ. ಸಂಗೀತ ಮತ್ತೆ ರಾಮ್ ಪೂಜೆ ಕುತ್ಕೊಳ್ಳಿ, ಮಿಕ್ಕ ಜವಾಬ್ದಾರಿ ಎಲ್ಲ ನಾವ್ ನೋಡ್ಕೊತೀವಿ. ಅಮ್ಮ, ನಾವ್ ಹೇಗಮ್ಮ ಪೂಜೆ ಕೂತ್ಕೊಳ್ಳೋದಕ್ಕಾಗತ್ತೆ? ನಿನಗೆ ಗೊತ್ತಲ್ವಾ, ನಿಮ್ ಅಳಿಯಂಗೆ ತುಂಬಾ ಹೊತ್ ಕೆಳಗಡೆ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ. ಜೊತೆಗೆ ಪೂಜೆಗ್ ಬೇಕಾಗಿರೋ ಕಡ್ಬು ಮೋದಕ ಎಲ್ಲ ಮಡಿಲ್ ಮಾಡ್ಬೇಕು, ಅದ್ರ ಜೊತೆಗೆ ಹಬ್ಬದ ಅಡ್ಗೆನೂ ಮಾಡ್ಬೇಕು. ಇದನ್ನೆಲ್ಲ ಇಟ್ಕೊಂಡು ನಾನ್ ಹೇಗ್ ಕೂತ್ಕೊಳ್ಳಿ ಹೇಳು? ಅತ್ತೆ, ನೀವ್ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಅಡ್ಗೆ ಮನೆ ಕೆಲ್ಸನ ನನ್ಗೊಪ್ಸಿ, ನಾನು ಪಲ್ಲವಿ ಅಕ್ಕ ಇಬ್ರು ನೋಡ್ಕೋತೀವಿ. ಅಯ್ಯೋ, ಹಾಗಲ್ಲ ಭೂಮಿ, ಕಷ್ಟ ಆಗುತ್ತೆ. ಅಮ್ಮ, ನಾವ್ ಯಾಕೆ ಶ್ರವಣ ಮತ್ತೆ ಶಾರದನ ಪೂಜೆ ಕೂರಿಸ್ಬಾರ್ದು? ಅಕ್ಕ, ಶಾರದಾ ಈಗಿರೋ ಕಂಡೀಷನ್ ಅಲ್ಲಿ ಅಷ್ಟೊತ್ತು ನನ್ ಜೊತೆ ಪೂಜೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಮೋರ್ ಓವರ್ ಅವಳು ನನ್ನ ನೋಡಿದ್ರೇನೆ ಹೆದರ್ಕೊಂತೇಳೆ, ಅಂತದ್ರಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಹೋಮ ಮಾಡೋದು. ಶ್ರವಣ, ಬೇಜಾರ್ ಮಾಡ್ಕೋಬೇಡ, ಆದಷ್ಟು ಬೇಗ ಎಲ್ಲವೂ ಸರಿ ಹೋಗುತ್ತೆ. ಹಾಗಾದ್ರೆ ನಾವ್ ಅಜಿತ್ ಭೂಮಿನೇ ಪೂಜೆ ಕುಡಿಸ್ಬೋದು. ಅಚ್ಚಿ, ಮನೇಲೆಲ್ಲ ದೊಡ್ಡವರಿದ್ದು ನಾವಿಬ್ರು ಪೂಜೆ ಕೂತ್ಕೊಳ್ಳೋದು ಅದೆಷ್ಟು ಮಟ್ಟಿಗೆ ಸರಿ? ದೊಡ್ಡವರೇ ಹೇಳ್ತಿರೋದಲ್ವಾ ಭೂಮಿ, ಇದ್ರಲ್ಲಿ ತಪ್ಪೇನಾಗತ್ತೆ? ಅಷ್ಟಕ್ಕೂ ದೇವ್ರ ಕಾರ್ಯ ನಮ್ ಪಾಲಿ ಸಿಕ್ಕಿದೆ ಅಂದ್ರೆ ನಾವ್ ಅದನ್ನ ಒಪ್ಕೊಳ್ಳೋದು ಒಳ್ಳೇದನ್ಸ. ಹಾ, ಸರಿಯಾಗಿ ಹೇಳಿದೆ ಅಜಿತ. ಅಜಿತ್ ಭೂಮಿ ಪೂಜೆ ಕುತ್ಕೊಳ್ಳಿ. ಹಾ, ಒಳ್ಳೇದೇ, ನನಗೂ ಒಪ್ಕೆ ಇದೆ. ನನ್ಗೂ ಓಕೆ ಇದೆ. ಅಯ್ಯೋ, ನಮ್ಮೆಲ್ರಿಗೂ ಒಪ್ಕೆ ಇದೆ.
ಸರಿ, ಹಾಗಾದ್ರೆ ಇನ್ 2 ದಿನ ಬಿಟ್ಟು ನಮ್ಮ ಮನೇಲಿ ಹೋಮ ನಡೆಯುತ್ತೆ. ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ಸ್ ಎಲ್ಲ ಬೇಗ ಬೇಗ ಮಾಡ್ಕೋಬೇಕು. ಈ ಬಾಯಿ ಬಡ್ಕಿಗೆ ಇದು ಯಾವ್ದು ಸಮಯ ಇಲ್ಲ. ಅವಳ ಮಾತಿಲ್ದೆ ಗಡಿಯಾರದ ಶಬ್ದನೂ ಸಲ್ ಮಾಡ್ತಿಲ್ಲ. ರೂಮಿಗೆ ಬರ್ತಿದ್ದ ಹಾಗೆ ಸಾಹೇಬ್ರೆ ಸಾಹೇಬ್ರೆ ಅಂತ 1000 ಸಲಿ ಕರೆಯೋಳು. ಆದ್ರೆ ಈಗ ಸಡನ್ ಆಗಿ ರೂಮ್ ಇಷ್ಟೊಂದು ಸೈಲೆಂಟ್ ಆಗಿರೋದ್ ನೋಡ್ತಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಶಾರದತ್ತೆನ ನೋಡ್ಕೊಬೇಕು ಅನ್ನೋ ಉದ್ದೇಶ ಒಳ್ಳೇದೇ ಇರ್ಬೋದು, ಆದ್ರೆ ಭೂಮಿ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತಲ್ವ. ಯಾಕಿವತ್ತು ನಮ್ ಸಾಹೇಬ್ರು ಎಷ್ಟು ನೆನ್ಪಾಗ್ತಿದಾರಲ್ಲ. ನಾವಿಬ್ರು ಏನೋ ಬೇರೆ ಬೇರೆ ಊರ್ಗೂ ಹೋಗಿಲ್ಲ. ಒಂದ್ 10 ಹೆಜ್ಜೆ ಇಟ್ರೆ ಸಾಕು ಸಾಹೇಬ್ರು ಸಿಗ್ತಾರೆ. ಮತ್ ಯಾಕೆ ನಂಗೆ ಸಾಹೇಬ್ರು ಇಷ್ಟೊಂದು ನೆನ್ಪಾಗ್ತಿದಾರೆ? ಭೂಮಿ ಈಗ ಇಲ್ಲೇನಾದ್ರು ಇದ್ದಿದ್ರೆ ಅವಳಿಗೆ ವಿತೌಟ್ ರೀಸನ್ ಕಾಲ್ ಎಳ್ದು ಅವಳ ಜೊತೆ ಸುಮ್ನೆ ಏನಾದ್ರು ಜಗಳ ಮಾಡಿ ಅವಳು ಬಡ ಬಡ ಮಾತಾಡೋದನ್ನ ಕೇಳಿಸ್ಕೊತಾ ಹಾಗೆ ಮಲ್ಕೋತಿದ್ದೆ. ಸಾಹೇಬ್ರು ಮಲ್ಗಿರ್ಬೇಕಾದ್ರೆ ಒಟ್ಟ ಅಂತ ಬಾಯಿ ಬಡ್ಕಿ ತರ ಮಾತಾಡ್ತಿದ್ದೆ. ತರ ಏನು ಬಾಯಿ ಬಡ್ಕಿನೇ, ಆದ್ರೆ ಪಾಪ ನಮ್ ಸಾಹೇಬ್ರು ಏನು ಹೇಳ್ದೆ ಮುಸ್ಕ ಹಾಕೊಂಡ್ ಆ ಕಡೆ ತಿರ್ಕೊಂಡ್ ಮಲ್ಕೋತಾ ಇದ್ರು. ಆದ್ರೆ ನಾನು ಮಾತೇನ್ ನಿಲ್ಲಿಸ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಮಾತಾಡ್ತಾನೇ ಇರ್ತಾ ಇದ್ದೆ. ಆದ್ರೆ ಈಗ ನನ್ ಮಾತ್ ಕೇಳೋಕ್ ಅವರೇ ಇಲ್ವಲ್ಲ. I love you, ಭೂಮಿ. I love you so much. ಸತ್ಯಣ್ಣ ಹೇಳೋ ಹಾಗೆ ಒಂದ್ ವೇಳೆ ನನ್ಗೇನಾದ್ರೂ ಸಾಹೇಬ್ರ ಮೇಲೆ ಪ್ರೀತಿ ಶುರುವಾಗ್ಬಿಟ್ಟಿದ್ಯಾ? ಯಾಕೋ ಬಾಯಿ ಬಡ್ಕಿನ ನೋಡ್ಬೇಕು ಅನ್ನಿಸ್ತಿದ್ಯಲ್ಲ. ಚಿಚೆ, ನಾನ್ ಹೀಗೆ ಯೋಚನೆ ಮಾಡ್ತಾ ಇದ್ರೆ ನನ್ಗೇನೇನೋ ಯೋಚನೆ ಬರುತ್ತೆ ತಲೆಗೆ. ಒಂದ್ ವೇಳೆ ನಾನ್ ಅನ್ಕೊಂಡಿದ್ದೆಲ್ಲ ನಿಜ ಆಗ್ಬಿಟ್ರೆ ನಮ್ಮಿಬ್ರು ಅಗ್ರಿಮೆಂಟು. ಅಯ್ಯೋ ಇಲ್ಲಪ್ಪ, ತಪ್ಪಾಯ್ತು ಕೃಷ್ಣ, ತಪ್ಪಾಯ್ತು. ಇವಾಗ ನಾನ್ ಮಲ್ಕೊಂಡು ಕೃಷ್ಣನ್ ಜಪ ಮಾಡ್ತೀನಿ. ನನ್ ಮನ್ಸನ್ನ ನೀನೇ ಹತೋಟಿಗೆ ತರ್ಬೇಕಪ್ಪ ಕೃಷ್ಣ. ಅಯ್ಯೋ, ಕೃಷ್ಣನ್ ನೆನ್ಪ್ ಮಾಡ್ಕೊಂಡು ನಿದ್ರೆ ಬರ್ತಿಲ್ವಲ್ಲ. ಏನಾದ್ರೂ ಮಾಡಿದಾಗ ನಾನ್ ನಿದ್ರೆ ಮಾಡ್ಲೇಬೇಕು. ನಾನ್ ನಿನ್ ಹತ್ರ ಮಾತಾಡ್ಬೇಕು ಅಂತ ಬಂದೆ ಭೂಮಿ, ಆದ್ರೆ ನೀನ್ ಇಷ್ಟು ಮುದ್ದಾಗಿ ಮಗು ತರ ಮಲಗಿದ್ರೆ ಹಾಗೆ ನೋಡ್ತಾ ನಿಂತ್ಕೋಬೇಕು ಅನಿಸ್ತಿದೆ. ನನ್ ಪರಿಸ್ಥಿತಿ ಏನು ಅಂತ ನಿನಗೆ ಮಾತ್ರ ಅರ್ಥ ಆಗಕ್ಕಾಗತ್ತೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನನ್ನ ಮತ್ತೆ ಭೂಮಿ ಮಧ್ಯೆ ಇರುವಂತ ಕಾಂಟ್ರಾಕ್ಟ್ ಮದುವೆ ಅಗ್ರಿಮೆಂಟ್ ಮುಗ್ದೋಗುತ್ತೆ. ಅದಾದ್ಮೇಲೆ ಭೂಮಿ ನನಗೆ ದೂರ ಆಗ್ತಾಳೇನೋ ಅನ್ನೋ ಭಯ ಕಾಡ್ತಿದೆ ದೇವ್ರೆ. ನನ್ಗೆ ಭೂಮಿ ಮೇಲೆ ಪ್ರೀತಿ ಆಗಿದ್ದ ದಿನದಿಂದ ಇಲ್ಲಿವರೆಗೂ ನಾನು ಅವಳ ಜೊತೆ ಹಾಗಿರ್ಬೇಕು, ಹೀಗಿರ್ಬೇಕು, ಜೊತೆಲಿ ಒಂದಷ್ಟು ಜಾಗಗಳನ್ನ ತಿರುಗ್ಬೇಕು, ಪ್ರಪಂಚ ನೋಡ್ಬೇಕು ಅನ್ನೋ ಯೋಚನೆ ಮಾಡ್ತಿದ್ದೆ. ಆದ್ರೆ ಯಾವತ್ತೂ ಭೂಮಿ ಇಲ್ದೆ ನನ್ ಜೀವನ ಹೇಗಿರುತ್ತೆ ಅಂತ ಯೋಚನೆನೇ ಮಾಡಿಲ್ಲ. ನನಗೆ ಯೋಚನೆ ಮಾಡೋದಕ್ಕೆ ಆಗೋದು ಇಲ್ಲ ದೇವ್ರೆ. ಹೇಗಾದ್ರೂ ಮಾಡಿ ನೀನೇ ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು. ದೇವರೊಬ್ಬ ರೂಪ ಹಲವು ಅಂತ ಹೇಳ್ತಾರೆ. ನೀನು ಅದ್ ಯಾವ ರೂಪದಲ್ಲಿ ಬಂದು ನಮ್ಮಿಬ್ರನ್ನ ಒಂದ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮಿಬ್ರನ್ನ ಒಂದ್ ಮಾಡೋದು ನಿನ್ ಜವಾಬ್ದಾರಿ. ನಮ್ ಸಾಹೇಬ್ರು ವಂಶಿ ಅವ್ರು ಬಂದಾಗ ಈ ರಂಗೋಲಿ ವಿಷಯಕ್ಕೆ ಒಳ್ಳೆ ಚಿಕ್ಕ ಮಗು ತರ ಆಡಿದ್ರು. ಓ ಸಾಹೇಬ್ರೆ, ಬಂದೇ ಬಿಟ್ಟ. 1 ನಿಮಿಷ ಟೈಮ್ ಕೊಡಿ, ನಾನು ಹೋಗಿ ಜಿಮ್ ಬಟ್ಟೆ ಹಾಕೊಂಡ್ ಬಂದ್ಬಿಡ್ತೀನಿ. ಅವಶ್ಯಕತೆ ಇಲ್ಲ, ನಾನು ವರ್ಕೌಟ್ ಮಾಡ್ತಿಲ್ಲ. ನೀನ್ ಬೇಕಂದ್ರೆ ವರ್ಕೌಟ್. ಏನ್ ಹೇಳಿದ್ರಿ ನೀವು? ವರ್ಕೌಟ್ ಮಾಡಲ್ವಾ ನೀವು? ಅಲ್ಲ ಸಾಹೇಬ್ರೆ, ನೀವ್ ಬೇಕಾದ್ರೆ ಒಂದೊತ್ತು ಊಟ ಬೇಕಾದ್ರೆ ಬಿಟ್ಬಿಡ್ತೀರಾ, ಆದ್ರೆ ವರ್ಕೌಟ್ ಎಲ್ಲ ಬಿಡಲ್ವಲ್ಲ. ಇದೇನಿದು ಆಶ್ಚರ್ಯ? ಇವತ್ತು ನನ್ನ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಈ ಮನೆಗೆ ಬರ್ತಿದ್ದಾರೆ. ಹೌದಾ? ಯಾರ್ ಸಾಹೇಬ್ರೆ ಅದು? ಬಂದಾಗ ನೀನೇ ನೋಡುವ. ಹಾಯ್. ಮಯೂರಿ ಹೇಗಿದೆ ಯಾಕಂದ? ಹೋಗಿ ಮಾವ, ಎದುರುಗ್ ಸಿಕ್ದಾಗ ಮಾತ್ರ ಪ್ರೀತಿಯಿಂದ ಮಾತಾಡಿಸ್ತೀರಾ. ಚಿಕ್ಕ ಮಗನ್ ಮದ್ವೆ ಸೆಟ್ಲ್ ಆಗಿದೆ, ಮನೇಲಿ ಗಣಪತಿ ಹೋಮ ಮಾಡಿಸ್ತಾ ಇದೀರಾ. ಒಂದ್ ಕಾಲ್ ಮಾಡಿ ಇನ್ವೈಟ್ ಮಾಡ್ಬೇಕು ಅಂತ ಜ್ಞಾಪಕ ಬರ್ಲಿಲ್ವಾ ನಿಮ್ಗೆ? ಅದು ಇದ್ದಕ್ಕಿದ್ದಾಗ ಪ್ಲಾನ್ ಐತ್ ಕಣೋ. ಸಾರಿ ಕಂದ. ಪರವಾಗಿಲ್ಲ ಮಾವ, ನೀವ್ ಸಾರಿ ಏನ್ ಕೇಳ್ಬೇಡಿ. ಅದೆಷ್ಟೇ ದೊಡ್ಡ ಕತೆ ಆಗಿದ್ರು ನಾನ್ ಕೇಳ್ತೀನಿ, ಸರಿನಾ? ನೋಡಿ ತುಂಬಾ ಖುಷಿ ಆಯ್ತು ಪುಟ್ಟ. ರೀ, ಕಾಫಿ ಬೇಕು ಅಂತ ಕೇಳಿ ಇಲ್ಲಿ ಬಂದಿದ್ದೀರಲ್ಲ, ತಗೊಳ್ಳಿ ಕಾಫಿ. ನೋಡು. ಅರೆ ಮಯೂರಿ, ಯಾವಾಗ ಬಂದೆ? ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ಎಲ್ಲರೂ ಸೂಪರ್ ಅತ್ತೆ. ನೀವ್ ಹೇಗಿದ್ದೀರಾ? ಇನ್ನು ಹಾಗೆ ಯಂಗ್ ಆಗೇ ಇದೀರಾ ನೋಡಿ ಅತ್ತೆ ನೀವು. ಮಯೂರಿ, ನೀ ಮತ್ತೇನಾ? ನಾನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ನೀವ್ ಬಿಡಿ ಮಾವ, ಸೂಪರ್. ಅದ್ ಸರಿ ಮಯೂರಿ, ನಮ್ಮನೇಲಿ ನಚ್ಚೆ ಎಂಗೇಜ್ಮೆಂಟ್ ನಡೀತಿದೆ ಅಂತ ನಿನಗ್ ಹೇಗ್ ಗೊತ್ತಾಯ್ತು? ನೀವೆಲ್ರೂ ನನ್ನ ಮರ್ತಿದ್ರು, ಒಬ್ರು ಮಾತ್ರ ನನ್ನ ಮರ್ತಿಲ್ಲ. ನನ್ ಮನ್ಮಥ ಹೆಂಗಿದ್ಯೋ ಮರ್ತ್ಬಿಟ್ಯಾ? ಸಿಗ್ಗು, ಏನ್ ಮಾಡ್ತಿದೀರ ನೀವಿಬ್ರು? ಮನ್ಮಥ ಅಂತೆ, ಇದಂತೆ ಅದಂತೆ, ಏನಿದೆಲ್ಲ? ಮನ್ಮಥ ಅದು ನಿಮಗ್ ಗೊತ್ತಿಲ್ಲ ಅಲ್ವಾ? ಸ್ಕೂಲಲ್ಲಿ ಇದ್ದಾಗ ನಾವು ಒಂದ್ ಡ್ರಾಮಾ ಮಾಡಿದ್ವಿ. ಅದ್ರಲ್ಲಿ ಇವನು ಮನ್ಮಥನ್ ರೋಲ್ ಮಾಡಿದ್ದ, ನಾನು ಸುಂದ್ರಿ ರೋಲ್ ಮಾಡಿದ್ದೆ. ಅದ್ ಎಷ್ಟು ಹಿಟ್ ಆಯ್ತು ಅಂದ್ರೆ ಸ್ಟೂಡೆಂಟ್ಸು, ಟೀಚರ್ಸು ಎಲ್ಲ ಕ್ರೇಜಿ ಆಗ್ಬಿಟ್ಟಿದ್ರು. ಅವಾಗಿಂದ ಇವನನ್ನ ಮನ್ಮಥ ಅಂತಾನೆ ಕರಿತಾ ಇದ್ರು, ನನ್ನನ್ನ ಸುಂದ್ರಿ ಅಂತಾನೆ ಕರಿತಾ ಇದ್ರು, ಅಲ್ವೇನೋ? ಎಕ್ಸಾಕ್ಟ್ಲಿ. ಇನ್ನೊಂದ್ ವಿಷಯ ಗೊತ್ತಾ? ಈ ಶಾರುಖ್ ಖಾನ್ ಫಿಲ್ಮ್ ಅಲ್ಲಿ ಯಾವಾಗ್ಲೂ ಹೀರೋಯಿನ್ ಡ್ರೆಸ್ ಚೇಂಜ್ ಮಾಡುವಾಗ್ಲೇ ಶಾರುಖ್ ಖಾನ್ ಎಂಟ್ರಿ ಕೊಟ್ಬಿಡ್ತಾನಲ್ಲ, ಹಂಗೆ ಇವನು ಮಾಡ್ತಾ ಇದ್ದ. ನನ್ ಡ್ರೆಸ್ ಚೇಂಜ್ ಮಾಡುವಾಗ್ಲೇ ಎಂಟ್ರಿ ಕೊಡ್ತಿದ್ದ. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ನಾನು ಯಾವಾಗ್ಲೂ ಸಾಹೇಬ್ರೊಟ್ಟಿಗೆ ಇರ್ತೀನಿ. ಇದೆಲ್ಲ ಯಾವಾಗ? ಅಯ್ಯೋ, ಅದೆಲ್ಲ ಚಿಕ್ಕವರಾಗಿದ್ದಾಗಿನ ಕಥೆ. ಅದ್ ಸರಿ, ನನ್ ಮನ್ಮಥನ್ ಬಗ್ಗೆ ಇಷ್ಟೊಂದ್ ಪ್ರಶ್ನೆ ಕೇಳ್ತಾ ಇದೀರಲ್ಲ, ನೀವ್ ಯಾರು? ನನ್ ಹೆಂಡತಿ ಭೂಮಿ ಅಂತ. ಓ, ಐ ಸಿ. ಹಾಯ್ ಭೂಮಿ, ದಿಸ್ ಇಸ್ ಮಯೂರಿ. ನಮಸ್ಕಾರ, ನನ್ ಭೂಮಿ.
ನಮಸ್ಕಾರ. ಲೇ ಅಜಿತಾ, ನೀನ್ ಯಾವಾಗ್ಲೂ ಇವಳು ಫೋನ್ ಮಾಡಿದ್ದು? ನಿನ್ನೆ ನೀವು ಫ್ಯಾಮಿಲಿ ಅವರೆಲ್ಲ ಮನೇಲಿ ಇರ್ಬೇಕಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂತಿದ್ರಿ. ನನಗ್ ಬುದ್ಧಿ ಬಂದಾಗಿಂದ ನಿಮ್ಮನ್ನ ನಾನು ಬೇಜಾರಲ್ಲಿ ನೋಡೇ ಇಲ್ಲ. ನಿಮ್ ಜೀವನದಲ್ಲಿ ನೀವು ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀವು ನಿಮ್ ಫ್ಯಾಮಿಲಿನ ಮಿಸ್ ಮಾಡ್ಕೋತಿರೋದು. ನಮ್ ತಾಯಿಗೋಸ್ಕರ ನಿಮ್ಮ ಮನೆನ ಬಿಟ್ಟು ಈ ಮನೆಗೆ ಮನೆ ಅಳಿನಾಗಿ ಬಂದ್ರಿಯಪ್ಪ. ಅದಕ್ಕೆ ಅಮ್ಮ ಇವತ್ತಿಗೂ ತುಂಬಾ ಅಂದ್ರೆ ತುಂಬಾ ಹೊಗಳ್ತಾರೆ ನಿಮ್ಮನ್ನ. ಬಹುಶಃ ಆ ಜಾಗದಲ್ಲಿ ಯಾವುದೇ ಗಂಡಸಿದ್ದಿದ್ರು ನೀವ್ ಮಾಡಿದ ಕೆಲಸ ಮಾಡಿ. ಪ್ರಾಬಬ್ಲಿ ನೀವ್ ಅಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿದಾಗ ನಿಮ್ಮ ಖುಷಿಗೆ ಈ ಒಂದು ಕೆಲಸ ಮಾಡೋದು ನಂಗೆ ದೊಡ್ಡದ ಅನ್ನಿಸ್ಲಿಲ್ಲ. ನೀವು ಮಿಸ್ ಮಾಡ್ಕೋತಿದ್ರಲ್ಲ ನಿಮ್ ಫ್ಯಾಮಿಲಿನ, ಹಾಗಾಗಿ ಈ ಸುಂದ್ರಿನ ನಿಮ್ಗೋಸ್ಕರ ಕರ್ಸಿದ್. ಹೇಗಿದೆ ಸರ್ಪ್ರೈಸ್? ಥ್ಯಾಂಕ್ ಯು ಅಜಿತ್, ಥ್ಯಾಂಕ್ ಯು ಸೋ ಮಚ್. ನಿಮಗ್ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಇನ್ನೊಂದ್ ಮಜಾ ಗೊತ್ತಾ, ನಾವೇ ಸುಂದ್ರಿ, ಸೂರ್ಯ ನೆತ್ತಿಗೆ ಹೊಡಿತಾ ಇದೆ. ಈ ಬಿಸಿಲಲ್ಲಿ ನೀ ಈ ತರ ಇಲ್ಲೇ ಎಲ್ಲ ಮಾತಾಡ್ಬಿಟ್ರೆ ಕಲರ್ ಹೋಗ್ಬಿಡುತ್ತೆ. ತಣ್ಣಗಾಯ್ತಲ್ಲ, ಬಿಸಿ ಮಾಡ್ತಾನ್ ಕೊಡ್ಲಾ? ಆಮೇಲೆ ಕುಡಿತೆ. ಸರಿ ಆಯ್ತು. ಭೂಮಿ, ಅಲ್ಲೇನ್ ಮಾಡ್ತಿದ್ದೆ ಬಾ ಒಳಗೆ. ಅತ್ತೆ, ಏನು ಅಲ್ಲ ಅವಳು ನಮ್ ಸುಮಿಬ್ರು ಬಟ್ಟೆ ಚೇಂಜ್ ಮಾಡ್ಬೇಕಲ್ಲ ಹೋಗ್ತಿದ್ರಂತೆ. ಮನ್ಮತ ಸುಂದ್ರಿ ನಾಟಕ ಎಲ್ಲ ತಡ್ಡಿ, ಅವ್ಳು ಹೇಳಿದ್ಲು ತಾನೆ ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ. ಅದನ್ನೇ ತಲೆಗ್ ಹಾಕೊಂಡ್ಯಾ? ತಡ್ಡಿ, ಅವಳು ಯಾರು ಗೊತ್ತಾ? ಯಾರ? ನಿಮ್ ಮಾವನ್ ತಂಗಿ ಮಗಳು, ಹೆಸರು ಮಯೂರಿ ಅಂತ. ಭೂಮಿ, ನಾವು ಅಮ್ಮನ್ ಮನೆಗ್ ಶಿಫ್ಟ್ ಆಗೋದಕ್ಕೂ ಮೊದ್ಲು ಅತ್ತೆ ಮನೇಲೆ ಇದ್ವಲ್ಲ, ಆಗ ರಾಮ್ ತಂಗಿ ಫ್ಯಾಮಿಲಿನೂ ಅದೇ ಮನೇಲಿ ಇದ್ರು. ನಾವೆಲ್ರೂ ಒಟ್ಟಿಗೆ ಇದ್ವಿ ಗೊತ್ತಾ. ಆಗ ಅಜಿತ್ ಮತ್ತೆ ಮಯೂರಿ ತುಂಬಾ ಚಿಕ್ಕೋರು, ಒಬ್ರನ್ನೊಬ್ರು ಬಿಟ್ಟೇ ಇರ್ತಿರ್ಲಿಲ್ಲ ಅಂತೀನಿ. ಎಲ್ ಹೋದ್ರು ಜೊತೆಲೇ ಹೋಗೋರು. ಆಮೇಲೆ ನಾವ್ ಅಮ್ಮನ್ ಮನೆಗ್ ಬಂದ್ವಿ, ಮಯೂರಿ ಅಲ್ಲೇ ಬೆಳೆದ್ಲು. ಆದ್ರೂ ಆಗಾಗ ಇಲ್ಲಿಗ್ ಬಂದ್ ಹೋಗ್ತಿದ್ಲು. ಅದೇನೋ ಗೊತ್ತಿಲ್ಲ, ನಿನ್ ಮದ್ವೆ ಆದ್ಮೇಲೆ ಒಂದ್ಸಲನೂ ಬರಕೆ ಆಗಿಲ್ಲ. ಈಗ್ಲೇ ನೋಡು ಫಸ್ಟ್ ಟೈಮ್ ಬಂದಿರೋದು. ಯಾಕೆ ಬಂದೋ ಏನೋ. ಏನೋ ಗೊಳುತ್ತಾ ಇದ್ಯಾ? ಏನಿಲ್ಲ ಅತ್ತೆ. ಸರಿ, ಅವ್ಳು ಬೇಜಾರ್ ಮಾಡ್ಕೋತಾಳೆ. ಕಾಫಿ ಮಾಡ್ಕೊಳ್ಳೋಣ ಬಾ. ಬಾ ಬಾ ಬಾ, ಬೇಗ ಬಾ. ಬರ್ತ್ಯಾ? ಅಯ್ಯೋ ಬಂದಿರುತ್ತೆ. ಸಾಹೇಬ್ರೇನು ಒಳ್ಳೆಯವ್ರೆ, ಆದ್ರೆ ಅವ್ಳ ಮನೆ ಅವಳು ಮಯೂರಿ ಚಿಂತೋಳು ಅಂತ ಗೊತ್ತಿಲ್ವಲ್ಲ. ಅವಳು ನೋಡಿದ್ರೆ, ಅವಳು ಮಾತಾಡದ್ನ ನೋಡಿದ್ರೆ, ಅವಳು ವಾಪಸ್ ಹೋಗ್ಬೇಕಾದ್ರೆ ನಮ್ ಸಾಹೇಬ್ರನ್ನ ಜೊತೆ ಕರ್ಕೊಂಡೇ ಹೋಗ್ಬಿಡ್ತಾಳೇನೋ ಅಂತ ಅನ್ನಿಸ್ತಿದೆ ನನ್ಗೆ.